ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮುರಳಿ. ನೀವು ನೋಡ್ತಾ ಇದ್ದೀರಾ ಮುರುಳ್ ಕ್ರಿಯೇಷನ್ಸ್. ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಬಗ್ಗೆ ಏನಂದರೆ ಎಕ್ಸಾಸ್ಟ್ ಫ್ಯಾನ್ ಯಾವ ಥರ ಫಿಟ್ಟಿಂಗ್ ಹಾಕೋದು ಏನು ಎತ್ತ ಅಂತ ಅಂದ್ಬಿಟ್ಟು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಎಕ್ಸಾಸ್ಟ್ ಫ್ಯಾನ್ ಸ್ಪೇರ್ ಪಾರ್ಟ್ಸ್ ಬಗ್ಗೆ, ಎಕ್ಸಾಸ್ಟ್ ಫ್ಯಾನ್ ಯಾವ ಥರ ಹಾಕಬೇಕು ಏನು ಅಂತಂದ್ಬಿಟ್ಟು ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದೆ ಎಕ್ಸಾಸ್ಟ್ ಫ್ಯಾನಿಗೆ ಫಿಟ್ ಮಾಡೋದು ಎಕ್ಸಾಸ್ಟ್ ಫ್ಯಾನ್ ಚಾನಲ್. ಇದು ಆ್ಯಂಗಲ್ ಬರುತ್ತೆ, ಇದು ಆ್ಯಂಗಲ್ಲು ಈ ಥರ ಕ್ಲ್ಯಾಂಪ್ ಇರುತ್ತೆ. ಕ್ಲ್ಯಾಂಪು ಅದಕ್ಕೆ ಹಾಕೋ ಥರದ್ದು ನೋಡಿ, ಈ ಥರ ಕ್ಲ್ಯಾಂಪು, ಇದು ಬುಷು, ಇದು ಆ್ಯಂಗಲ್ಗೆ ಈ ಥರ ಹಾಕ್ತೀವಲ್ಲ, ಇಲ್ಲಿ ಎರಡು ಕಡೆ ಹಾಕಿದ್ದೀನಿ ನೋಡಿ, ಈ ಥರ ಬರುತ್ತೆ. ಈ ಥರ ಹಾಕೋದು, ಇದು ಡೈರೆಕ್ಟಾಗಿ ವಾಲ್ಗೆ ಹಂಗೆ ಫಿಟ್ ಮಾಡೋದಕ್ಕೆ. ಈ ಚಾನಲ್ ಫಿಟ್ಟಿಂಗ್ ಆಗೋಲ್ಲ, ಕಿಟಕಿಗೆ ಆಗಲಿ, ಇದೆಲ್ಲ ದೊಡ್ಡ ದೊಡ್ಡ ಕಡೆಗೆ ಕಂಪ್ನಿಗಳಿಗೆಲ್ಲ ಹಾಕ್ತಾರಲ್ಲ ಆ ಥರದ್ದು ಎಕ್ಸಾಸ್ಟ್ ಫ್ಯಾನ್ ಇದು. ಈ ಥರ ಡೈರೆಕ್ಟಾಗಿ ಹಂಗೆ ವಾಲ್ಗೆ ಫಿಟ್ಟಿಂಗ್ ಹಾಕೋದಕ್ಕೆ ಆಗೋಲ್ಲ. ಇದು ಆ ಥರದ್ದು ಬರುತ್ತೆ. ಆ ಥರದ್ದು ಹಾಕಿ ಇದನ್ನು ಆ್ಯಂಗಲ್ ಎಲ್ಲ ಫಿಟ್ ಮಾಡಿ ಅದ್ರ ಮೇಲ್ಗಡೆಗೆ ಇದು ಮೋಟ್ರ್ ಫಿಕ್ಸ್ ಮಾಡೋರು ಇರುತ್ತೆ. ಮೋಟ್ರ್ ತೋರಿಸ್ತೀನಿ ನೋಡಿ, ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮೋಟ್ರು. ಈ ಥರ ಬರುತ್ತೆ ಮೋಟ್ರ್. ಇದಕ್ಕೆಲ್ಲ ಹೆವಿ ಮೋಟ್ರ್ ಇರುತ್ತೆ ಫ್ರೆಂಡ್ಸ್. ಈ ಥರ ಹೆವಿ ಮೋಟ್ರ್ ಬರುತ್ತೆ. ಈ ಮೋಟ್ರನ್ನ ಬಂದ್ಬಿಟ್ಟು ಇದು ಆ್ಯಂಗಲ್ಗೆ ಹಾಕ್ಬಿಟ್ಟು ಅಲ್ಲಿಗೆ ಈ ಥರ ಆ್ಯಂಗಲ್ಗೆ ಹಾಕ್ಬಿಟ್ಟು ಈ ಥರ ಫಿಕ್ಸ್ ಮಾಡೋದು. ಅದು 4 ಕಡೆಗೂ ಬರುತ್ತೆ. 4 ಕಡೆಗೂ ಕ್ಲ್ಯಾಂಪ್ ಎಲ್ಲ ಫಸ್ಟ್ ರೆಡಿ ಮಾಡ್ಕೋಬೇಕು. 4 ಕಡೆಗೂ ಕ್ಲ್ಯಾಂಪ್ ಎಲ್ಲ ರೆಡಿ ಮಾಡಿಕೊಂಡು ಈ ಥರ ಬರುತ್ತೆ. ಈ ಥರ ತೊಗೊಂಡು ಅಲ್ಲಿ ಫ್ಯಾನ್ ಫಿಕ್ಸ್ ಮಾಡೋದು. ಇದು ಹೆವಿ ಮೋಟ್ರ್ ಬರುತ್ತೆ. ನೋಡಿ ಫ್ರೆಂಡ್, ಈ ಕ್ಲ್ಯಾಂಪ್ ಇರುತ್ತೆ. ಕ್ಲ್ಯಾಂಪರ್ಗೆ ಅದು ಬುಷ್ ಹಾಕಬೇಕು ನೋಡಿ. ಈ ಥರದ್ದು ಬುಷ್ ಇರುತ್ತೆ, ಓಲ್ ಇರುತ್ತೆ ಅದರಲ್ಲಿ. ಆ ಓಲಿಗೆ ಅದನ್ನು ಹಾಕ್ಬಿಟ್ಟು ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿ ಅದನ್ನು ಅದ್ರ ಮೇಲ್ಗಡೆಗೆ ಇದು ಕ್ಲ್ಯಾಂಪ್ ಬರುತ್ತೆ. ಈ ಕ್ಲ್ಯಾಂಪ್ನ ಅದ್ರ ಮೇಲೆ ಹಾಕ್ಬಿಟ್ಟು ಇಲ್ಲಿ 2 ಓಲ್ ಇರುತ್ತೆ ನೋಡಿ. ಈ ಓಲ್ಗೆ ಡಿಫ್ರೆನ್ಸ್ಗೆ ಕರೆಕ್ಟಾಗಿ ನೋಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೂರಿಸ್ಕೋಬೇಕು. ರಬ್ಬರ್ ಟೈಟ್ ಇರುತ್ತೆ, ಆ ರಬ್ಬರೆಲ್ಲ ಕರೆಕ್ಟಾಗಿ ಮಾಡಿಕೊಂಡು ಕರೆಕ್ಟಾಗಿ ಹೊಡ್ಕೊಂಡು ಕಟಿಂಗ್ ಪ್ಲರಲ್ಲಿ ನಾನು ಹೊಡೆದ್ರೆ ಅಂದರೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ. ಕೂರಿಸ್ಕೊಂಡು ಈ ಥರ ಫಿಕ್ಸ್ ಮಾಡ್ಕೋಬೇಕು ನೋಡಿ. ಇವು ಬೋಲ್ಟ್ ನಟ್ಗಳು ಇರ್ತವೆ, ಬೋಲ್ಟ್ ನಟ್ ಹಾಕ್ಕೋಬೇಕು ನೀಟಾಗಿ. ಈ ಥರದ್ದು ಬೋಲ್ಟ್ ಎಲ್ಲ ಕೆಳಗಡೆ ಇಲ್ಲಿಂದ ಹಾಕ್ಕೊಂಡು ಹತ್ತು ಕಡೆ ನೋಡ್ರಪ್ಪ. ಬೋಲ್ಟ್ ನಟ್ ಎಲ್ಲ ಹಾಕಿದ್ಮೇಲಿಂದ ಈ ಥರ ಆಗುತ್ತೆ. ಈ ಥರ ಆಗಿ ನಾನು ಆಗಲೇ ಹೇಳಿದ್ನಲ್ಲ, 4 ಈ ಥರ ಫಿಕ್ಸಿಂಗ್ ಬರಬೇಕು. 4 ಈ ಥರ ನೀಟಾಗಿ 4 ಹಿಂಗೆ ಫಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಕರೆಕ್ಟಾಗಿ ಇದು 4ಕ್ಕೆ ಸೆಂಟ್ರಲ್ಲಿ ಇಲ್ಲಿ ಮೋಟ್ರ್ ಬರುತ್ತೆ. ಆ ಮೋಟ್ರನ್ನ ಇಲ್ಲಿ ಸೆಂಟ್ರಲ್ಲಿ ಇಟ್ಬಿಟ್ಟು ಮೋಟ್ರಿಗೆ ಫಿಕ್ಸಿಂಗ್ ಮಾಡಬೇಕು. ಮೋಟ್ರೆಲ್ಲ ಫಿಕ್ಸ್ ಮಾಡಿಬಿಟ್ಟು ಒಂದು ನಿಮಿಷ ತೋರಿಸ್ತೀನಿ ನೋಡಿ. ನೋಡ್ರಪ್ಪ, ಹೇಳಿದ್ನಲ್ಲ ಇದು 4 ಕ್ಲ್ಯಾಂಪ್ ಬರುತ್ತೆ ಅಂತಂದ್ಬಿಟ್ಟು ಆ ಕ್ಲ್ಯಾಂಪ್ಗೆಲ್ಲ ಹಾಕಬೇಕು. ಆ ಕ್ಲ್ಯಾಂಪ್ಗೆಲ್ಲ ಹಾಕ್ಬಿಟ್ಟು ಇಲ್ಲಿ ಬೋಲ್ಟ್ ನೆಟ್ ಕೊಟ್ಟಿರ್ತಾರೆ 4 ಸೈಡು ಅಷ್ಟೇ. ಈ ಥರದ್ದೆಲ್ಲ ಬೋಲ್ಟ್ ನೆಟ್ ಎಲ್ಲ ಫಿಕ್ಸ್ ಮಾಡಿದ್ವಿ ಅಂದರೆ ಇದೆಲ್ಲ ಫಿಟ್ಟಿಂಗ್ ಆಗಿ ಹಿಂಗೆ ಕುತ್ಕೊಳುತ್ತೆ. ಇದು ರೆಕ್ಕೆಗೆ ಏನೂ ಇಲ್ಲ, ಒಂದೇ ಒಂದು ಬೋಲ್ಟ್ ಕೊಟ್ಟಿರ್ತಾನೆ. ಇಲ್ಲಿದೆ ನೋಡಿ, ಕಾಣುತ್ತಲ್ಲ, ಈ ಬೋಲ್ಟ್ ಕೊಟ್ಟಿರ್ತಾನೆ. ಇದು ರೆಕ್ಕೆನ ಫಿಟ್ ಮಾಡಿಬಿಟ್ಟು ಇದು ಬೋಲ್ಟನ್ನು ಟೈಟ್ ಮಾಡೋದು ಅಂದರೆ ರೆಕ್ಕೆ ಫಿಟ್ಟಿಂಗ್ ಆಗುತ್ತೆ. ಇದು ಮೋಟ್ರ್ ಕೂರಿಸೋದು ಅಷ್ಟೇ. ಇದರಲ್ಲಿ ಎಕ್ಸಾಸ್ಟ್ ಫ್ಯಾನ್ ಫಿಟ್ಟಿಂಗ್ ಬರೋದು. ಕೂರಿಸ್ಬಿಟ್ಟು ಕನೆಕ್ಷನ್ ಆನ್ ಮಾಡೋದು ಅಂದರೆ ಆನ್ ಆಗುತ್ತೆ. ಇದು ರೆಕ್ಕೆ ಟಚ್ ಆಗುತ್ತಾ ಏನು ಅಂತ ಅಂದ್ಬಿಟ್ಟು ಯಾವತ್ತೇ ಆಗಲಿ ನೋಡ್ಕೋಬೇಕು. ಹಿಂಗೆ ರೊಟೇಟ್ ಮಾಡ್ಕೊಂಡು ಕರೆಕ್ಟಾಗಿ ನೋಡ್ಕೋಬೇಕು. ಒಂದು ಸರಿ ಫಿಟ್ಟಿಂಗ್ ಆದಮೇಲಿಂದ ಈ ಥರ ರೊಟೇಟ್ ಮಾಡ್ಕೊಂಡು ನೋಡ್ಕೋಬೇಕು. ಎಲ್ಲನೇ ಟಚ್ ಆಗಂಗಿತ್ತು ಅಂದರೆ ಈ ಥರ ಸೌಂಡ್ ಆಗ್ತಾ ಇರುತ್ತೆ. ಅವಾಗ ಏನಿಲ್ಲ, ರೆಕ್ಕೆನ ಲೈಟಾಗಿ ಹಿಂಗೆ ಜಸ್ಟ್ ಹಿಂಗೆ ಬೆಂಡ್ ಮಾಡ್ಕೊಂಡ್ರೆ ಅಂದರೆ ನೀಟಾಗಿ ಆಗುತ್ತೆ ನೋಡಿ. ಈ ಥರ ರನ್ನಿಂಗ್ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಕ್ಸಾಸ್ಟ್ ಫ್ಯಾನ್ ಯಾವ ಥರ ಫಿಟ್ಟಿಂಗ್ ಹಾಕಬೇಕು ಏನು ಅಂತಂದ್ಬಿಟ್ಟು ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಅರ್ಥ ಆಗಿಲ್ಲ ಅಂದರೆ ಏನಾನ ಇತ್ತು ಕಾಮೆಂಟ್ಸಲ್ಲಿ ಹೇಳ್ತೀನಿ ಯಾವ ಥರ ಏನು ಅಂತಂದ್ಬಿಟ್ಟು. ಮತ್ತು ಫ್ರೆಂಡ್ಸ್, ಎಕ್ಸಾಸ್ಟ್ ಫ್ಯಾನ್ ಬಗ್ಗೆ ನಾನು ಯಾವ್ದು ಕರೆಕ್ಟಾಗಿರೋದು ಏನು ಅಂತಂದ್ಬಿಟ್ಟು ಸಜೆಸ್ಟ್ ಮಾಡೋಂಗಿದ್ರೆ ನಾನು ಹ್ಯಾವೆಲ್ಸು, ರ್ಯಾಲಿ ಈ ಥರದ್ದು ಸಜೆಸ್ಟ್ ಮಾಡ್ತೀನಿ. ಅವೆಲ್ಲ ಏನಂದರೆ ಬ್ರ್ಯಾಂಡೆಡ್ ಕಂಪ್ನಿ, ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ, ಏನೂ ಇರೋಲ್ಲ, ಸರ್ವಿಸು ಚೆನ್ನಾಗಿ ಕೊಡ್ತಾರೆ. ಆ ಥರ ಇರುತ್ತೆ. ಇನ್ ಕೇಸ್ ನೀವು ಎಕ್ಸಾಸ್ಟ್ ಫ್ಯಾನೇ ಆಗಲಿ, ಫ್ಯಾನೇ ಆಗಲಿ, ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಆ ಥರದನ್ನು ತೊಗೋಬೇಕು ಅನ್ನಂಗಿದ್ರೆ ಆ ಥರ ತೊಗೊಳ್ಳಿ ಫ್ರೆಂಡ್ಸ್. ಸಮ್ಮರ್ ಸ್ಟಾರ್ಟ್ ಆಗಿದೆ, ಇದಕ್ಕೆ ಮೇಲೆ ಫ್ಯಾನೇ ಆಗಲಿ, ಎಕ್ಸಾಸ್ಟ್ ಫ್ಯಾನೇ ಆಗಲಿ ಎಲ್ಲ ಬೇಕಾಗುತ್ತೆ. ಈ ಥರ ಸಣ್ಣ ಪುಟ್ಟು ನೀವು ತಿಳ್ಕೊಂಡಿದ್ರೆ ಅಂದರೆ ಇನ್ ಕೇಸ್ ಏನಾನ ಎಲೆಕ್ಟ್ರಿಷನ್ಗಳು ಬರಲಿಲ್ಲ, ನಿಮ್ಮ ಟೈಮಿಗೆ ಸಿಗಲಿಲ್ಲ ಅಂದಾಗ ಈ ಥರ ಸಣ್ಣ ಪುಟ್ಟದ್ದು ನೀವೇ ಮಾಡ್ಕೋಬೋದು ಫ್ರೆಂಡ್ಸ್, ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಇವತ್ತು ಮಾಡಿರೋದು ವೀಡಿಯೋ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತೀನಿ. ಮತ್ತು ಫ್ರೆಂಡ್ಸ್ ಬಾಯ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.